ನಮಸ್ಕಾರ. ಸೊ ನಾವು ಈ ವಿಡಿಯೋದಲ್ಲಿ ಲಾಸ್ಟ್ ಟೈಮ್ 2016ನಲ್ಲಿ ನಡೆದಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ದು ಫಿಸಿಕ್ಸ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಆ ಫಿಸಿಕ್ಸ್ ಕ್ವೆಶನ್ ಪೇಪರ್ನಲ್ಲಿ ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್ ಪಾರ್ಟ್ನಲ್ಲಿ ಕ್ವೆಶನ್ಸು ಟೋಟಲ್ ಆಗಿ 11 ಕ್ವೆಶನ್ಸ್ ಬಂದಿತ್ತು. ಸೊ ಆ 11 ಕ್ವೆಶನ್ಸ್ನಲ್ಲಿ ಈ ವಿಡಿಯೋದಲ್ಲಿ ಒಂದು 6 ಕ್ವೆಶನ್ಸ್, ಫಸ್ಟ್ 5 ಕ್ವೆಶನ್ಸ್ನ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು carbon nucleus emits a particle X and changes into nitrogen according to the equation. So carbon nuclei changes into nitrogen with plus X ಅಂತ ಕೊಟ್ಟಿದ್ದಾರೆ. ಸೊ ಈ X ಅನ್ನೋ ಪಾರ್ಟಿಕಲ್ ಯಾವುದು, ವೆದರ್ ಇಟ್ ಈಸ್ ಅ ನ್ಯೂಟ್ರಾನ್, ಅನ್ ಎಲೆಕ್ಟ್ರಾನ್, ಅ ಪ್ರೋಟಾನ್ ಆರ್ ಎ ಫೋಟಾನ್ ಅಂತ ಕೇಳಿದ್ದಾರೆ. ಸೊ ಈ ಮೀನ್ ಆ್ಯಕ್ಚುಲ್ ಆಗಿ ಬೀಟಾ ಡಿಕೆ ಆಗುತ್ತೆ ಇಲ್ಲಿ. ಸೊ ಬೀಟಾ ನೆಗೆಟಿವ್ ಡಿಕೆ ಆಗುತ್ತೆ. ಸೊ ಈ ಬೀಟಾ ನೆಗೆಟಿವ್ ಡಿಕೆ ಅಂದರೆ ಏನು ಅಂದರೆ ಎಲೆಕ್ಟ್ರಾನ್ ಎಮಿಷನ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಎಮಿಷನ್ ಆಗೋದು ಏನಂದರೆ, ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ಬನ್ ಫಸ್ಟ್ ಕೊಟ್ಟಿದ್ದಾರೆ. ಸೊ ಕಾರ್ಬನ್ ಅಟಾಮಿಕ್ ನಂಬರ್ ಏನಿದೆ 6 ಇದೆ ಆ್ಯಂಡ್ ಇಟ್ ಈಸ್ ಚೇಂಜಿಂಗ್ ಇಂಟು ನೈಟ್ರೋಜನ್. ಸೊ ಅದರದ್ದು ಅಟಾಮಿಕ್ ನಂಬರ್ ಏನಾಗುತ್ತೆ 7 ಆಗುತ್ತೆ. ಸೊ ಇದರಲ್ಲಿ ಆ್ಯಕ್ಚುಲ್ ಆಗಿ ಏನಾಗುತ್ತೆ ಅಂದರೆ ವಿತಿನ್ ದ ನ್ಯೂಕ್ಲಿಯಸ್, ಸೊ ವಿತಿನ್ ದ ನ್ಯೂಕ್ಲಿಯಸ್ನಲ್ಲಿ ನ್ಯೂಕ್ಲಿಯಸ್ನಲ್ಲಿ ಎಷ್ಟಿರುತ್ತೆ, ಸೊ 6 ಪ್ರೋಟಾನ್ಸ್ ಆ್ಯಂಡ್ 6 ನ್ಯೂಟ್ರಾನ್ಸ್ ಇರುತ್ತೆ. ಸೊ ಆ ನ್ಯೂಟ್ರಾನ್ಸ್ನಲ್ಲಿ ಒಂದು ನ್ಯೂಟ್ರಾನ್ ಏನಾಗುತ್ತೆ, ಅದು ಡ್ಯೂ ಟು ಇನ್ಸ್ಟೆಬಿಲಿಟಿ, ಸೊ ಇಂಟರ್ನಲ್ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ ಏನಿರುತ್ತೆ, ಆ ಸ್ಟೆಬಿಲಿಟಿಯಿಂದ ಒಂದು ನ್ಯೂಟ್ರಾನು ಪ್ರೋಟಾನ್ ಆಗಿ ಕನ್ವರ್ಟ್ ಆಗಿ ಪ್ಲಸ್ ಒಂದು ಆ್ಯಂಟಿ ನ್ಯೂಟ್ರಿನೋ ಆಗಿ ಎಮಿಟ್ ಆಗಿ ಒಂದು ಎಲೆಕ್ಟ್ರಾನ್ನ ಎಮಿಟ್ ಆಗುತ್ತೆ. ಸೊ ಒಂದು ನ್ಯೂಟ್ರಾನು ಚೇಂಜಿಂಗ್ ಇಂಟು ಪ್ರೋಟಾನ್ ಆ್ಯಂಡ್ ದೆನ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಸೊ ಯಾವಾಗ ಇದು ಆಗುತ್ತೆ, ವಿತ್ ಎನರ್ಜಿ ಈಸ್ ರಿಲೀಸ್ಡ್ ಇನ್ ದ ಪ್ರಾಸೆಸ್ ಆ್ಯಸ್ ಅ ಪಾರ್ಟಿಕಲ್ ಆಫ್ ಆ್ಯಂಟಿ ನ್ಯೂಟ್ರಿನೋ. ಸೊ ಇದರಲ್ಲಿ ಆ್ಯಂಟಿ ನ್ಯೂಟ್ರಿನೋ ಕೂಡ ರಿಲೀಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಒಂದು ನ್ಯೂಟ್ರಾನು ಚೇಂಜಿಂಗ್ ಇಂಟು ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ವಿತ್ ಅನ್ ಆ್ಯಂಟಿ ನ್ಯೂಟ್ರಿನೋ ರಿಲೀಸ್ ಆಗೋದ್ರಿಂದ ಇದರಲ್ಲಿ ಏನಾಗುತ್ತೆ, ಬರೋ ಡಾಟರ್ ನ್ಯೂಕ್ಲಿಯೈದು ಒಂದು ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಸೊ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗ ನಮಗೇನು ಬರುತ್ತೆ, ದಟ್ ಈಸ್ ಆ್ಯನ್ ಎಲೆಕ್ಟ್ರಾನ್. ಸೊ ಗಿವನ್ ಆಪ್ಷನ್ಸ್ನಲ್ಲಿ ಏನಿದೆ, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ಫೋಟಾನ್ ಅಂತ ಇದೆ. ಸೊ ಇಲ್ಲಿ ಪ್ರೋಟಾನ್ ಅಂತ ಬರೋದು ಅದೇ ನೈಟ್ರೋಜನ್ ನ್ಯೂಕ್ಲಿಯೈಲ್ ಬರುತ್ತೆ ಪ್ರೋಟಾನ್. ಸೊ ಒನ್ ಮೋರ್ ಥಿಂಗ್, ಎಲೆಕ್ಟ್ರಾನ್ ಇಸ್ ರಿಲೀಸ್ಡ್. ಸೊ ಇದನ್ನು ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನಾಗುತ್ತೆ, ಆ್ಯನ್ ಎಲೆಕ್ಟ್ರಾನ್ ಇಸ್ ರಿಲೀಸ್ಡ್ ಅಂತ ಹೇಳ್ಬೋದು. ಸೊ ಇದರದ್ದು ಜನರಲ್ ಫಾರ್ಮ್ ಆಫ್ ಇಕ್ವೇಷನ್ ಇಲ್ಲಿ ಬರ್ತಿದ್ದೀನಿ. ಸೊ ಅ ನ್ಯೂಟ್ರಾನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಪ್ರೋಟಾನ್ ಆ್ಯಂಡ್ ಅನ್ ಎಲೆಕ್ಟ್ರಾನ್ ಆ್ಯಂಡ್ ಅನ್ ಆ್ಯಂಟಿ ನ್ಯೂಟ್ರಿನೋ. ಸೊ ಆ್ಯಂಟಿ ನ್ಯೂಟ್ರಿನೋ ಏನು ರಿಲೀಸ್ ಆಗಿರುತ್ತೆ, ಅದೇ ಎನರ್ಜಿ takes away the energy in this reaction. And ಅದರದ್ದು one more example we can see here. So boron converted into carbon. So ಇದು ಕೂಡ one of the example for electron emission ಅಂತ ಹೇಳ್ಬೋದು. ಸೊ ಇದರಲ್ಲಿ ಸೆಕೆಂಡ್ ಕ್ವೆಶನ್ ಏನಿದೆ, masses of two isobars, that is copper and zinc, are given respectively. From this data one may infer that zinc is radioactive decaying into copper through gamma decay, and copper is radioactive decaying to zinc through beta decay. Copper is radioactive and decaying to zinc through gamma decay, and zinc is radioactive decaying to copper through alpha decay. ಸೊ ಇಲ್ಲಿ ನಾವು ಈ ಆಪ್ಷನ್ಸ್ನ ನೋಡೋದಾದರೆ, ಸೊ ಗಾಮಾ ಡಿಕೆನಲ್ಲಿ ಏನಾಗುತ್ತೆ, ಚೇಂಜಸ್ಸು ಅಟಾಮಿಕ್ ನಂಬರ್ ಅಥವಾ ಮಾಸ್ ನಂಬರ್ದು ಚೇಂಜಸ್ಸು ಇರೋಂಗಿಲ್ಲ. ಮತ್ತು ಬೀಟಾ ಡಿಕೆನಲ್ಲಿ ನಾವು ಈಗಾಗಲೇ ನೋಡಿದ ಹಾಗೆ ಬೀಟಾ ಡಿಕೆನಲ್ಲಿ ಏನಾಗುತ್ತೆ, ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್ ಆ್ಯಂಡ್ ಅಟಾಮಿಕ್ ನಂಬರ್ ಇಸ್ ಇನ್ಕ್ರೀಸ್ಡ್ ಬೈ 1 ಅಂತ ಹೇಳ್ಬೋದು. ಸೊ ಮಾಸ್ ನಂಬರ್ ಇಲ್ಲಿ ನೋಡೋದಾದರೆ ಕಾರ್ಬನ್ದು 14 ಇದೆ, ನೈಟ್ರೋಜನ್ದು 14 ಇದೆ, ಆ್ಯಂಡ್ ಅಟಾಮಿಕ್ ನಂಬರ್ ಇಸ್ ಚೇಂಜ್ ಫ್ರಮ್ 6 to 7. ಸೊ ಸೇಮ್ ಥಿಂಗ್ ಇದರಲ್ಲಿ ಕೂಡ ಏನು ಕೊಟ್ಟಿದ್ದಾರೆ, ಕಾಪರ್ದು ಜಿಂಕ್ದು ಅಟಾಮಿಕ್ ನಂಬರು 29 to 30 ಆಗಿ ಚೇಂಜ್ ಆಗಿದೆ ಆ್ಯಂಡ್ ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್. ಸೊ ದಟ್ ಈಸ್ 64 ಆಸ್ ಇಟ್ ಈಸ್ 64 ಇದೆ. ಸೊ ಅದಕ್ಕೆ ಇದರಲ್ಲಿ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಬಿ, ಆಪ್ಷನ್ ಬಿ, ಕಾಪರ್ 6429 is radioactive decaying to zinc through beta decay. Option B is the correct answer. ಇಲ್ಲಿ ಆಲ್ಫಾ ಡಿಕೆ ಆಗಬೇಕಂದ್ರೂ ಅಲ್ಲಿ ಮಾಸ್ ನಂಬರ್ ಇಸ್ ರೆಡ್ಯೂಸ್ಡ್ ಬೈ 4 ಆ್ಯಂಡ್ ಅಟಾಮಿಕ್ ನಂಬರ್ ಇಸ್ ರೆಡ್ಯೂಸ್ಡ್ ಬೈ 2. ಸೊ ಅದಕ್ಕೆ ಆಲ್ಫಾ ಡಿಕೆ ಆಪ್ಷನ್ನು ಬರಲ್ಲ. ಓಕೆ, ದ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇದರಲ್ಲಿ ಆಲ್ಫಾ ಪಾರ್ಟಿಕಲ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಆಲ್ಫಾ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಫಾ ಪಾರ್ಟಿಕಲ್ ಅಂದರೆ ನಾವು ಯಾವ್ದು ನೋಡ್ತೀವಿ, ಸೊ ಇಟ್ ಈಸ್ ಅ ಹೀಲಿಯಂ ಆಟಮ್ ಅಂತ ಹೇಳ್ತೀವಿ, ವಿತ್ ಹ್ಯಾವಿಂಗ್ ಚಾರ್ಜ್ ಪ್ಲಸ್ 2e ಅಂತಲೇ ಹೇಳ್ಬೋದು. ಸೊ ಆಲ್ಫಾ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಹೀಲಿಯಂ ಆಟಮ್. ಸೊ ಇಟ್ ಈಸ್ ಅ ಡೈರೆಕ್ಟ್ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ ಏನಿದೆ, ಸಿಂಟಿಲೇಷನ್ ಕೌಂಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಸೊ ಸಿಂಟಿಲೇಷನ್ ಕೌಂಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಾಂಪ್ಟನ್ ಎಫೆಕ್ಟ್, ಫೋಟೋ ಮಲ್ಟಿಪ್ಲಿಕೇಶನ್, ಫ್ಲೋರಸೆಂಟ್ ಎಫೆಕ್ಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸಿಂಟಿಲೇಷನ್ ಕೌಂಟರ್
So it is an instrument for detecting, measuring ionization radiation by using the excitation effect of incident radiation on scintillation material and detecting the resultant light pulses. ಸೊ ಇದರಲ್ಲಿ ಆ್ಯಕ್ಚುಲ್ ಆಗಿ ಏನಾಗುತ್ತೆ ಅಂದರೆ ಒಂದು ಸಿಂಟಿಲೇಟರ್ಗೆ ಒಂದು ಕೋಟಿಂಗ್ ಮಾಡಿರ್ತಾರೆ. ಸೊ ಅದು ಕೋಟಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಸಿಂಟಿಲೇಟರ್ಗೆ ಹೈ ಎನರ್ಜಿ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್, ಅಯನ್, ಆಲ್ಫಾ ಪಾರ್ಟಿಕಲ್ ಅಥವಾ ಫೋಟಾನ್ ಬಂದು ಆ ಸಿಂಟಿಲೇಟರ್ ಮೇಲೆ ಅದನ್ನು ಕೊಲೈಡ್ ಆದಾಗ, ಸೊ ಅದನ್ನು ಬಂದು ಅದು ಡಿವೈಸ್ ಮೇಲೆ ಬಿದ್ದಾಗ, ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಆ ಸಿಂಟಿಲೇಟರು ಇಟ್ ಎಮಿಟ್ಸ್ ದ ಪಲ್ಸಸ್ ಆಫ್ ಲೈಟ್. ಸೊ ಈಗ ಸ್ಪಾರ್ಕ್ ಯಾವ ರೀತಿ ಬರುತ್ತಲ್ಲ, ಸೊ ಆ ರೀತಿ ಸ್ಪಾರ್ಕ್ಸ್ನ ಬರುತ್ತೆ. ಆ ಸ್ಪಾರ್ಕ್ನ ಡಿಟೆಕ್ಟ್ ಮಾಡೋದು ಫೋಟೋ ಮಲ್ಟಿಪ್ಲಯರ್ ಡಿಟೆಕ್ಟ್ ಮಾಡುತ್ತೆ. ಸೊ ಆ ಫೋಟೋ ಮಲ್ಟಿಪ್ಲಯರ್ ಏನು ಡಿಟೆಕ್ಟ್ ಮಾಡುತ್ತೆ ಅಂದರೆ ಎಷ್ಟು ರೇಡಿಯೇಷನ್ಸು ಎಮಿಟ್ ಆಯಿತು, ಒಂದು ಹೈ ಎನರ್ಜಿ ಪಾರ್ಟಿಕಲ್ ಬಂದು ಸಿಂಟಿಲೇಟರ್ ಮೇಲೆ ಇನ್ಸಿಡೆಂಟ್ ಆದಾಗ ಎಷ್ಟು ರೇಡಿಯೇಷನ್ ಎಮಿಟ್ ಆಯಿತು ಅಂಥೇಳಿ ಫೋಟೋ ಮಲ್ಟಿಪ್ಲಯರ್ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಅದನ್ನು ಫೋಟೋ ಡಿಟೆಕ್ಟರ್ ಅಂತ ಕೂಡ ಹೇಳ್ತೀವಿ. ಸೊ ಈ ಫೋಟೋ ಮಲ್ಟಿಪ್ಲಯರ್ ಮತ್ತು ಸಿಂಟಿಲೇಟರ್ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದು, ಸಿಂಟಿಲೇಷನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫೋಟೋ ಮಲ್ಟಿಪ್ಲಿಕೇಶನ್. ಸೊ ಸಿಂಟಿಲೇಷನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫೋಟೋ ಮಲ್ಟಿಪ್ಲಿಕೇಶನ್. ದೆನ್ ನೆಕ್ಸ್ಟ್ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ದಟ್ ಈಸ್ scintillation counter works on the principle of photomultiplication. The next question, liquid drop model will not explain the following. So liquid drop model ಯಾವ್ಯಾವ್ದು ಆಪ್ಷನ್ ಇದೆ, ರೇಡಿಯೋಆಕ್ಟಿವಿಟಿ, ಮ್ಯಾಜಿಕ್ ನಂಬರ್ಸ್, ಅಟಾಮಿಕ್ ಮಾಸಸ್ ಆ್ಯಂಡ್ ಟೋಟಲ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್. ಸೊ ಇಲ್ಲಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಬಗ್ಗೆ ಹೇಳೋದಾದರೆ, ಸೊ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಏನು ಹೇಳುತ್ತೆ ಅಂದರೆ, ಸೊ ಅಕಾರ್ಡಿಂಗ್ ಟು ದಿಸ್ ಮಾಡೆಲ್ atomic nucleus, so atomic nucleus just behaves like a drop of a liquid. ಸೊ ಒಂದು ವಾಟರ್ ಡ್ರಾಪ್ ತೊಗೊಂಡ್ರೆ, ಅದೊಂದು ಆಯಿಲ್ ಡ್ರಾಪ್ ತೊಗೊಂಡ್ರೆ ಅದು ಹೆಂಗೆ ಸ್ಪೆರಿಕಲ್ ಶೇಪ್ ಇರುತ್ತೆ, ಸೊ ಅದೇ ರೀತಿ ಲಿಕ್ವಿಡ್ ಡ್ರಾಪ್ ನ್ಯೂಕ್ಲಿಯಸ್ ಕೂಡ ಸ್ಪೆರಿಕಲ್ ಶೇಪ್ನಲ್ಲಿದೆ ಅಂಥೇಳಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡ್ತು. ಆ್ಯಂಡ್ ಇದರಲ್ಲಿ ಏನಿದೆ, ಸೊ ವಾಟರ್ ಡ್ರಾಪ್ಲೆಟ್ಸಲ್ಲಿ ತೊಗೊಂಡ್ರೆ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಇನ್ ದ ಸೇಮ್ ವೇ ಲಿಕ್ವಿಡ್ ಡ್ರಾಪ್ನಲ್ಲಿ ಏನು ಹೇಳ್ತು, ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯಾನ್ಸ್. ಸೊ ನ್ಯೂಕ್ಲಿಯಾನ್ಸು, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸು ದೇ ಆರ್ ಹೆಲ್ಡ್ ಟುಗೆದರ್ ಬೈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಹೇಳ್ತು. ಸೊ ಈ ನ್ಯೂಕ್ಲಿಯರ್ ಮಾಡೆಲ್, ಸೊ ದಟ್ ಈಸ್ ಲಿಕ್ವಿಡ್ ಡ್ರಾಪ್ ಮಾಡೆಲ್ನಲ್ಲಿ ಸೆಮಿ ಇಂಪಿರಿಕಲ್ ಮಾಸ್ ಫಾರ್ಮುಲಾ ಅಂತ ಬರುತ್ತೆ. ಸೊ ಆ ಸೆಮಿ ಇಂಪಿರಿಕಲ್ ಮಾಸ್ ಫಾರ್ಮುಲಾ ಅವ್ರ ವಿಸಾಕರ್ ಫಾರ್ಮುಲಾ ಅಂತ ಕೂಡ ಹೇಳ್ತೀವಿ. ಸೊ ಆ ವಿಸಾಕರ್ ಫಾರ್ಮುಲಾಯಿಂದ ನಾವು ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನೆನಪಿಟ್ಕೊಂಡಿರಬೇಕು. ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯಾನ್ ಇಸ್ ಗಿವನ್ ಬೈ, ಸೊ ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯಾನ್, ಸೊ ದಟ್ ಈಸ್ AS 2/3. ಸೊ ಇಲ್ಲಿ ಎಲ್ಲ ಈ ಇಕ್ವೇಷನ್ನು ಸೆಮಿ ಇಂಪಿರಿಕಲ್ ಮಾಸ್ ಫಾರ್ಮುಲಾ, ದಟ್ ಈಸ್ ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯಾನ್ ಅಂತ ಕೂಡ ಹೇಳ್ಬೋದು. ಸೊ ಈ ಸೆಮಿ ಇಂಪಿರಿಕಲ್ ಮಾಸ್ ಫಾರ್ಮುಲಾದಲ್ಲಿ 5 ಟೈಪ್ಸ್ ಆಫ್ ಎನರ್ಜೀಸ್, ಬೈಂಡಿಂಗ್ ಎನರ್ಜೀಸ್ ಇರುತ್ತೆ. ಸೊ ಫಸ್ಟ್ ಒನ್ ವಾಲ್ಯೂಮ್ ಎನರ್ಜಿ, ಸೆಕೆಂಡ್ ಒನ್ ಸರ್ಫೇಸ್ ಎನರ್ಜಿ, ಥರ್ಡ್ ಒನ್ ಕೂಲಮ್ ಎನರ್ಜಿ ಆ್ಯಂಡ್ ಅಸಿಮೆಟ್ರಿ ಎನರ್ಜಿ, ಆ್ಯಂಡ್ ದೆನ್ ಫೇರಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ ಈಕ್ವೇಷನ್ ಮೇಲೆ ಕೂಡ ಎಷ್ಟೊಂದು ಸಲ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ಇದು ಜಸ್ಟ್ ಫಾರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ವಾಲ್ಯೂಮ್ ಎನರ್ಜಿ ಮಾತ್ರ ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದ ಕ್ವೆಶನ್, ಲಿಕ್ವಿಡ್ ಡ್ರಾಪ್ ಮಾಡೆಲ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ, ಸೊ ಯಾಕೆ ಯೂಸ್ ಆಗುತ್ತೆ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಅಂದರೆ, ಅಡ್ವಾಂಟೇಜಸ್ ಏನೇನು ಅಂದರೆ, ಇಟ್ ಹೆಲ್ಪ್ಸ್ ಇನ್ ಪ್ರಿಡಿಕ್ಟಿಂಗ್ ಅಟಾಮಿಕ್ ಮಾಸ್ ಆಫ್ ದ ನ್ಯೂಕ್ಲಿಯೈ ಅಂತ ಹೇಳ್ಬೋದು. ಸೊ ಅಟಾಮಿಕ್ ಮಾಸ್ ಆಫ್ ದ ನ್ಯೂಕ್ಲಿಯೈ, ಇಫ್ ಯು ಅಬ್ಸರ್ವ್ ಇನ್ ದ ಸೆಮಿ ಇಂಪಿರಿಕಲ್ ಮಾಸ್ ಫಾರ್ಮುಲಾ ಮೇಲ್ಗಡೆ ಎಪ್ಸೋನ್ ಮಾಡಿದೆ AZ ಎಲ್ಲ ಇದೆ. ಸೊ ಅದರಿಂದ ನಾವು ಏನು ಕಂಡುಹಿಡಿತೀವಿ, ಮಾಸ್ ಆಫ್ ದ ನ್ಯೂಕ್ಲಿಯೈ, ಇಟ್ ಹೆಲ್ಪ್ಸ್ ಟು ಪ್ರಿಡಿಕ್ಟ್. ಆ್ಯಂಡ್ ದೆನ್ ಇಟ್ helps in the prediction of binding energy of various nuclei. ಸೊ ಇದರಲ್ಲಿ ಬೈಂಡಿಂಗ್ ಎನರ್ಜಿ ಬೇರೆ ನ್ಯೂಕ್ಲಿಯೈ ಇದು ಬೈಂಡಿಂಗ್ ಎನರ್ಜಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ದ ಥರ್ಡ್ ಅಡ್ವಾಂಟೇಜ್ ಇಸ್ ಇಟ್ ಹೆಲ್ಪ್ಸ್ ದ ಸೈಂಟಿಸ್ಟ್ ಟು ಡಿಟೆಕ್ಟ್ ಆಲ್ಫಾ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್ ಇನ್ ರೇಡಿಯೋ ಆಕ್ಟಿವಿಟಿ. ಸೊ ರೇಡಿಯೋ ಆಕ್ಟಿವಿಟಿನಲ್ಲಿ ಬರೋಂಥ ಆಲ್ಫಾ ಮತ್ತು ಬೀಟಾ ಪಾರ್ಟಿಕಲ್ಸ್ನ ಕೂಡ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ ಅದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಕೂಡ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹೆಂಗೆ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂದರೆ, ಒಂದು ಲಿಕ್ವಿಡ್ ಡ್ರಾಪ್ ತಗೊಂಡು ಅದು ಜಸ್ಟ್ ವೆನ್ ಇಟ್ ಬ್ರೇಕ್ಸ್, ಸೊ ಇಟ್ ಡಿವೈಡ್ಸ್ ಇಂಟು ದ ಸ್ಮಾಲರ್ ಡ್ರಾಪ್ಲೆಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಇನ್ ದ ಸೇಮ್ ವೇ ನಾವು ಒಂದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನಲ್ಲಿ ಕೂಡ ನಾವು ಏನು ನೋಡ್ತೀವಿ, ಹೆವಿ ನ್ಯೂಕ್ಲಿಯರ್ ಸ್ಪ್ಲಿಟ್ಸ್ ಅಪ್ ಇಂಟು ದ ಮಾಡರೇಟ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಸೊ ಸೇಮ್ ವೇ ಯರ್ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಆಲ್ಸೋ ಎಕ್ಸ್ಪ್ಲೇನ್ಸ್ ಫಿಷನ್ ರಿಯಾಕ್ಷನ್. ಮತ್ತು ಏನು ಡಿಸ್ಅಡ್ವಾಂಟೇಜಸ್ ಅಂದರೆ, ಸೊ ಇಲ್ಲಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಸರ್ಟೆನ್ ನ್ಯೂಕ್ಲಿಯೈ. ಸೊ ಅದರ ಮ್ಯಾಜಿಕ್ ನಂಬರ್ಸ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಇಲ್ಲಿ ಮ್ಯಾಜಿಕ್ ನಂಬರ್ಸ್ ಬಗ್ಗೆ ಒಂದು ತಿಳ್ಕೊಳ್ಳೋದು ಇನ್ಫಾರ್ಮೇಷನ್ ಏನಂದರೆ, ಯಾವುದು ನ್ಯೂಕ್ಲಿಯೈನಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಈಕ್ವಲ್ ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ, ಸೊ ಆ ನ್ಯೂಕ್ಲಿಯೈದು ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಈಕ್ವಲ್ ಇರೋದು ಅಂದರೆ 2, 8, 20, 28, 50, 82, 126. ಸೊ ಈ ನಂಬರ್ಸ್ನ ನಾವು ಮ್ಯಾಜಿಕ್ ನಂಬರ್ಸ್ ಅಂತ ಕರಿತೀವಿ. ಸೊ ಆ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ನ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ
measure the magnetic moments of the many nuclei. So magnetic moments na kuda explain ಮಾಡೋಕ್ಕಾಗಲಿಲ್ಲ ಮತ್ತು ಸ್ಪಿನ್ ಆಫ್ ದ ನ್ಯೂಕ್ಲಿಯೈ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ಈಗ ನ್ಯೂಕ್ಲಿಯೈ ಗ್ರೌಂಡ್ ಸ್ಟೇಟ್ನಲ್ಲಿರುತ್ತೆ, ಎಕ್ಸೈಟೆಡ್ ಸ್ಟೇಟ್ನಲ್ಲಿರುತ್ತೆ. ಸೊ ಆ ಗ್ರೌಂಡ್ ಸ್ಟೇಟ್ ಟು ಎಕ್ಸೈಟೆಡ್ ಸ್ಟೇಟ್ಸ್ನ ಕೂಡ ಲಿಕ್ವಿಡ್ ಡ್ರಾಪ್ ಮಾಡೆಲಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಏನು ಹಾಗಾದರೆ ಲಿಕ್ವಿಡ್ ಡ್ರಾಪ್ ಮಾಡೆಲ್ ವಿಲ್ ನಾಟ್ ಎಕ್ಸ್ಪ್ಲೇನ್ ದ ಫಾಲೋಯಿಂಗ್. ಸೊ ಅದರಲ್ಲಿ ರೇಡಿಯೋ ಆಕ್ಟಿವಿಟಿ ಎಕ್ಸ್ಪ್ಲೇನ್ ಮಾಡುತ್ತೆ, ಅಟಮಿಕ್ ಮಾಸಸ್ ಎಕ್ಸ್ಪ್ಲೇನ್ ಮಾಡುತ್ತೆ, ಟೋಟಲ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಕೂಡ ಎಕ್ಸ್ಪ್ಲೇನ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಬೈಂಡಿಂಗ್ ಎನರ್ಜಿ. ಯಾವುದು ಮಾಡಲ್ಲ ಅಂದರೆ ಮ್ಯಾಜಿಕ್ ನಂಬರ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ಮ್ಯಾಜಿಕ್ ನಂಬರ್ಸ್. ದೆನ್ ದ ನೆಕ್ಸ್ಟ್ ಒನ್ ವಿ ಹ್ಯಾವ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಪರ್ ಯೂನಿಟ್ ಮಾಸ್ ಈಸ್. ಸೊ ಇಲ್ಲಿ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಪರ್ ಯೂನಿಟ್ ಮಾಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಆಪ್ಷನ್ಸ್ ಇದೆ, ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಜಾಸ್ತಿ ಇದೆನಾ, ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಜಾಸ್ತಿ ಇದೆನಾ, ಸೊ ಅದು ಲೆಸ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ಆರ್ ಮೋರ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್, ಸೊ ಆ ಥರ ಈಕ್ವಲ್ ಇನ್ ಬೋತ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್, ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್ ಎರಡರ ಬಗ್ಗೆ ತಿಳ್ಕೊಬೇಕು. ಸೊ ಇದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಫಸ್ಟ್ ಒನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ಇದರಲ್ಲಿ ದ ಪ್ರಾಸೆಸ್ ಆಫ್ ಡಿಸ್ಇಂಟಿಗ್ರೇಷನ್ ಆಫ್ ಹೆವಿ ನ್ಯೂಕ್ಲಿಯಸ್ ವಿತ್ 2 or more moderate nuclei of comparable masses is called nuclear fission reaction ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯುರೇನಿಯಂ 235 when it is collided with the neutron. ಸೊ ನ್ಯೂಟ್ರಾನ್ ಬಂದ್ಬಿಟ್ಟು ಯುರೇನಿಯಂ 235 ನ್ಯೂಕ್ಲಿಯೈನ ಹಿಟ್ ಮಾಡಿದಾಗ ಅದೇನಾಗುತ್ತೆ, ಫಿಷನಬಲ್ ಮೆಟೀರಿಯಲ್ ಆಗಿ ಚೇಂಜ್ ಆಗಿ ಯುರೇನಿಯಂ 236 ಆಗುತ್ತೆ. ಅದು ಮತ್ತೆ ಫರ್ದರ್ ಏನು ಡಿವೈಡ್ ಆಗುತ್ತೆ, ಬೇರಿಯಂ ಮತ್ತು ಕ್ರಿಪ್ಟಾನ್ ಆಗಿ ಡಿವೈಡ್ ಆಗುತ್ತೆ ವಿತ್ 3 ನ್ಯೂಟ್ರಾನ್ಸ್ ಆರ್ ರಿಲೀಸ್ಡ್. ಆ್ಯಂಡ್ ಇದರಲ್ಲಿ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ, 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ಇಕ್ವೇಷನ್ ನೋಡಿದ್ರೆ ದಿಸ್ ಇಸ್ ದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಎನರ್ಜಿ ರಿಲೀಸ್ ಎಷ್ಟಿದೆ, 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಇದೆ. ಬಟ್ ಇಲ್ಲಿ ಕೇಳಿರೋದೇನು ಕ್ವೆಶನ್ನಲ್ಲಿ ಎನರ್ಜಿ ರಿಲೀಸ್ ಪರ್ ಮಾಸ್, ಯೂನಿಟ್ ಮಾಸ್ ಅಂತ ಕೇಳಿದರೆ, ಯೂನಿಟ್ ಮಾಸ್ ಅಥವಾ ಪರ್ ನ್ಯೂಕ್ಲಿಯಾನ್ ಅಂತ ಕೂಡ ತೊಗೋಬೋದು. ಸೊ ಇಲ್ಲಿ ಟೋಟಲ್ ಎಷ್ಟು ನ್ಯೂಕ್ಲಿಯಾನ್ಸ್ ಇನ್ವಾಲ್ವ್ ಆಗಿದೆ, 235 ನ್ಯೂಕ್ಲಿಯಾನ್ಸ್. ಸೊ 235ನ ಇದು 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಡಿವೈಡ್ ಬೈ 235 ಮಾಡಿದ್ರೆ ಏನು ಬರುತ್ತೆ ನಮಗೆ, ಎನರ್ಜಿ ರಿಲೀಸ್ಡ್ ಪರ್ ನ್ಯೂಕ್ಲಿಯಾನ್ ಇಸ್ 0.85 million electron volt ಆಗಿ ಬರುತ್ತೆ. Then next one we have nuclear fusion reaction. So the process of combining 2 or more lighter nuclei to form a heavy nucleus is called the nuclear fusion reaction. So ಈ nuclear fusion reaction ನಲ್ಲಿ equation ನೋಡೋದಾದ್ರೆ 4 hydrogen atom fused to form a helium atom with 2 positron releasing and energy released. So ಇಲ್ಲಿ energy released ಏನಾಗುತ್ತೆ, 26.7 million electron volt ಆಗಿ ಆಗುತ್ತೆ. ಸೊ ನಾವು ಈ ಎನರ್ಜಿ ಕ್ಯೂ ವ್ಯಾಲ್ಯೂ ಫ್ಯೂಷನಲ್ಲಿ ನೋಡಿದ ತಕ್ಷಣ ನಾವು ಕನ್ಫ್ಯೂಸ್ ಆಗ್ತೀವಿ. ಸೊ ಫ್ಯೂಷನಲ್ಲಿ ಜಾಸ್ತಿ ಇದೆ ಅಲ್ಲ, ಫ್ಯೂಷನಲ್ಲಿ ಕಡಿಮೆ ಇದೆ ಅಲ್ಲ, ಫ್ಯೂಷನಲ್ಲಿ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟು, ಫ್ಯೂಷನಲ್ಲಿ ಜಸ್ಟ್ 26.7 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕನ್ಫ್ಯೂಸ್ ಆಗ್ತೀವಿ. ಬಟ್ ಕ್ವೆಶನಲ್ಲಿ ಕೇಳಿರೋದು ಎನರ್ಜಿ ರಿಲೀಸ್ ಪರ್ ನ್ಯೂಕ್ಲಿಯಾನ್ ಅಂತ ಕೇಳಿದ್ದಾರೆ, ಪರ್ ಅಟಾಮಿಕ್ ಮಾಸ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಈ 26.7 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ನ ಎಷ್ಟು ನ್ಯೂಕ್ಲಿಯನ್ಸ್ ಇಲ್ಲಿ ಕಂಬೈನ್ ಆಗ್ತಾ ಇರೋದು, 4. ಸೊ ವೆನ್ ಯು ಆರ್ ಡಿವೈಡಿಂಗ್ 26.7 by 4 ಮಾಡಿದಾಗ ಏನಾಗುತ್ತೆ, ಎನರ್ಜಿ ರಿಲೀಸ್ ಪರ್ ನ್ಯೂಕ್ಲಿಯಾನ್ ಎಷ್ಟು ಬರುತ್ತೆ, 6.68 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಇದು ಎನರ್ಜಿ ರಿಲೀಸ್ ಪರ್ ನ್ಯೂಕ್ಲಿಯಾನ್ ಇನ್ ಫ್ಯೂಷನ್ ರಿಯಾಕ್ಷನ್. ಸೊ ಎರಡನ್ನೂ ಕಂಪೇರ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ, ಎನರ್ಜಿ ರಿಲೀಸ್ಡ್ ಇನ್ ಕರೆಕ್ಟ್ ಆಪ್ಷನ್ ಏನು, ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಪರ್ ಯೂನಿಟ್ ಮಾಸ್ ಇಸ್ ಲೆಸ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ದ್ಯಾನ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ಈ ವಿಡಿಯೋದಲ್ಲಿ ಇಷ್ಟು ಕ್ವೆಶನ್ಸ್ನ ನೋಡಿದ್ದೀವಿ. ರಿಮೈನಿಂಗ್ ಕ್ವೆಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.